ಕಾವೇರಿ ನೀನಾ? ನನ್ನ ಎರಡು ಕಣಗಳು ಈ ಜನರ ಮಧ್ಯೆ ನಿನ್ನನ್ನೇ ಹುಡುಕಾಡುತ್ತಿತ್ತು. ಇಂದು ಕುಸ್ತಿಯಲ್ಲಿ ನಿನ್ನ ಶೌರ್ಯ ಸಾಹಸವನ್ನು ಕಂಡು ನನಗೆ ಬಹಳ ಬಹಳ ಖುಷಿಯಾಯಿತು. ನಾನೇ ಶೂರಾದಿ ಶೂರನೆಂದು ಬೆರಿತಾ ಇದ್ದ ಗರುಡು ರಾಜನ ಸುತ್ತಲ್ಲ 1000 ಜನರ ಮಧ್ಯೆ ಮಣ್ಣು ಮುಕ್ಕಿಸಿದೆಯಲ್ಲ, ನನಗೆ ಪರಮಾನಂದವಾಯಿತು. ಪರಮಾನಂದ ಅಷ್ಟೇ ಅಲ್ಲ ಕಾವೇರಿ, ನನಗೆ ಹಿಂಡು ಕುರಿಗಳು ಹಾಲಷ್ಟು ಕುಡಿದಷ್ಟು ಸಂತೋಷವಾಗಿದೆ. ಮಳೆಯ ಬಂದರೆ ಮರದಡಿಯ ನಿಲ್ಲಬೇಡ, ಕಷ್ಟ ಬಂದರೆ ನೆಂಟರ ಮನೆಗೆ ಹೋಗಬೇಡ, ಸುಖ ಬಂದರೆ ನಂಬಿರುವ ದೇವರನ್ನೇ ಮರೆಯಬೇಡ ಎನ್ನುವ ಹಾಗೆ ಪ್ರಾಣಕ್ಕೆ ಪ್ರಾಣ ಕೊಡುವ ಗೆಳತಿ ನೀನು ನನ್ನೊಂದಿಗೆ ಇರುವಾಗ ಈ ಕ್ರಾಂತಿಗೆ ಸೋಲೆಂಬ ಅಪಸರವೇ ಇಲ್ಲ. ಕಾವೇರಿ, ಅಳಿಸಲಾಗದ ಚಿತ್ರ ಪ್ರಕೃತಿ, ಕದಿಯಲಾಗದ ವಸ್ತು ಗುರು ಕಲಿಸಿದ ವಿದ್ಯೆ, ಸೋಲಿಸಲಾಗದ ಶಕ್ತಿ ಕಾಪಾಡಿಕೊಂಡ ಬಂದಿದ್ದು ಸತ್ಯ, ಬಿಡಿಸಲಾಗದ ಬಂಧನವೇ ನಿಷ್ಕಲ್ಮಶವಾದ ಪ್ರೀತಿ. ಬಾಲ್ಯದಲ್ಲಿ ಕೂಡಿದ ನಮ್ಮಿಬ್ಬರ ಪ್ರೀತಿ ಅಜರಾಮರವಾಗಿರಬೇಕಾದರೆ, ಅಮರವಾಗಿರಬೇಕೆಂದ್ರೆ ಇದೇ ಈ ಸುಂದರವಾದ ಸಮಯದಲ್ಲಿ ನಿನಗೊಂದು ಮರೆಯಲಾಗದ ಕಾಣಿಕೆ ಕೊಡಬೇಕೆಂದಿರುವೆ. ಹೌದಾ? ಅದೇನು ಅಂತ ತೋರಿಸಿ ನೋಡೋಣ. ತೋರಿಸ್ಬೇಕಾ? ಹಾಗಾದ್ರೆ ಕಣ್ಮುಚ್ಚು. ಕಣ್ಣು ತೆರೆ. ಈ ಸಿಂಗಾರದ ಹೆಣ್ಣಿಗೆ ಇಟ್ಟಿರುವ ಬಂಗಾರದ ಮೂಗುತಿ. ವಾವ್, ಇದೇನಿದು ಕ್ರಾಂತಿ! ನನ್ನ ಜೀವನದಲ್ಲಿ ಮರೆಯಲಾರದಂತಹ ಅಮರವಾದ ಕಾಣಿಕೆಯನ್ನೇ ಕೊಟ್ರಿ. ಅದು ಮುತ್ತೈದೆಯ ಸಂಕೇತ. ಈ ಮೂಗುತಿ ಈ ಭೂಮಿ ಮೇಲೆ ಯಾವ ಪ್ರೇಯಸಿಗೂ ಕೊಡಲಾರದಂತಹ ಪ್ರೇಮದ ಕಾಣಿಕೆ ಕೊಟ್ರಿ. ಇಂದು ನಾನು ನಿಜವಾಗಿಯೂ ಮುತ್ತೈದೆಯಾದೆ. ಎದ್ದೇಳು ಕಾವೇರಿ, ಎದ್ದೇಳು. ನಿಜ, ಮುತ್ತೈದೆ ಎಂದರೆ 5 ಮುತ್ತುಗಳನ್ನು ಹೊತ್ತವಳೆ ನಿಜವಾದ ಮುತ್ತೈದೆ. ಮೊದಲನೆಯ ಮುತ್ತು ಹಣೆಯ ಮೇಲಿರುವ ಕುಂಕುಮ, ಎರಡನೆಯ ಮುತ್ತು ಮೂಗಿನಲ್ಲಿರುವ ಮೂಗುತಿ, ಮೂರನೆಯ ಮುತ್ತು ಎಂದರೆ ಕೊರಳಲ್ಲಿರುವ ತಾಳಿ, ನಾಲ್ಕನೆಯ ಮುತ್ತು ಎಂದರೆ ಕೈಯಲ್ಲಿರುವ ಹಸಿರು ಬಳೆ, 5ನೆಯ ಮುತ್ತು ಎಂದರೆ ಕಾಲಲ್ಲಿರುವ ಕಾಲುಂಗುರ. ಈ 5 ಮುತ್ತುಗಳ ದಿವ್ಯ ಶಕ್ತಿ ಹೇಳ್ತೀರಾ? ಅವಶ್ಯವಾಗಿ ಹೇಳ್ತೀನಿ, ಕೇಳು ಕಾವೇರಿ. ಮೊದಲನೆಯ ಮುತ್ತು ಎಂದರೆ ಹಣೆಯ ಮೇಲಿರುವ ಕುಂಕುಮ. ಕುಂಕುಮದ ಬಣ್ಣ ಕೆಂಪು. ಕೆಂಪು ಜಗತ್ತಿಗೆ ಅಪಾಯಕಾರಿಯಾಗಿ ತೋರುತ್ತದೆ. ಗಂಡನ ಮನೆಯಲ್ಲಿ ಗಂಡನನ್ನ ಬಿಟ್ಟು ಬೇರೊಬ್ಬ ಪರಪುರುಷನು ಕೆಟ್ಟ ದೃಷ್ಟಿಯಿಂದ ನೋಡಿದರೆ ಅಂಥವರನ್ನು ಭದ್ರಿಕಾಳಿಯ ರೂಪ ತಾಳಿ ಸಂಹಾರ ಮಾಡಲಿ ಎನ್ನುವ ದೃಷ್ಟಿಯಿಂದ ಹೆಣ್ಣು ಮಕ್ಕಳಿಗೆ ಕುಂಕುಮ ಧರಿಸುತ್ತಾರೆ. ಎರಡನೆಯ ಮುತ್ತು? ಎರಡನೆಯ ಮುತ್ತು ಎಂದರೆ ಮೂಗಿನಲ್ಲಿರುವ ಮೂಗುತಿ, ಅಂದರೆ ನತ್ತು. ಗಂಡನೇ ದೇವರು, ಗಂಡನೇ ಸರ್ವಸ್ವ, ಗಂಡನ ಹೆಸರು ಸದಾ ತನ್ನ ಉಸಿರಲ್ಲಿ ಉಸಿರಾಗಿ ಬೆರೆಯಬೇಕೆಂದು ಮೂಗಿನಲ್ಲಿರುವ ಮೂಗುತಿ ಧರಿಸುತ್ತಾರೆ. ಮೂರನೆಯ ಮುತ್ತು ಕೊರಳಲ್ಲಿರುವ ತಾಳಿ. ತಾಳಿಯ ಬೆಲೆ ಅಪಾರವಾಗಿದೆಯೇ ಈ ಪ್ರಪಂಚದಲ್ಲಿ? ಮೋಡನ ದಿಕ್ಕಿನಿಂದ ಉದಯಿಸಿ ಬರುವ ಆ ಸೂರನನ್ನೇ ಸಂಹಾರಗೊಳಿಸಿದ್ದು ಈ ತಾಳಿ. ಗಂಡನ ಮನೆಯಲ್ಲಿ ಬ್ರಹ್ಮ ವಿಷ್ಣು ಮಹೇಶ್ವರೆಂಬ ಶಿಶುಗಳನ್ನೇ ಮಾಡಿ ತೊಟ್ಟಿಲಲ್ಲಿ ಹಾಕಿ ಜೋಗುಳ ಹಾಡಿದ್ದು ಈ ತಾಳಿ. ಗಂಡನ ಮನೆಯಲ್ಲಿ ಎಷ್ಟೇ ಕಷ್ಟ ಕಾರ್ಪಣ್ಯಗಳು ಕುತ್ತಿಗೆಯವರೆಗೆ ಬಂದರು ಸಹಿಸಿಕೊಂಡು ಹೋಗಲೆಂದು ಗಂಡನಿಂದ ತಾಳಿ ಕಟ್ಟಿಸುತ್ತಾರೆ. ಹಾಗಾದ್ರೆ ನಾಲ್ಕನೆಯ ಮುತ್ತು? ನಾಲ್ಕನೆಯ ಮುತ್ತು ಎಂದರೆ ಕೈಯಲ್ಲಿರುವ ಹಸಿರು ಬಳೆ. ರೈತ ಭೂತಾಯಿಯ ಮಡಿಲಲ್ಲಿ ಬ್ರಹ್ಮ ವಿಷ್ಣು ಮಹೇಶ್ವರೆಂಬ 3 ತಾಳಿಗೆಯ ಕೂರ್ಗೆಯಿಂದ ಭೂತಾಯಿಯ ಉಡಿ ತುಂಬುತ್ತಾನೆ.
ಕೆಲವ ದಿನಗಳಲ್ಲಿ ಹಚ್ಚ ಹಸುರಾಗಿ ಬೆಳೆದು ನಿಂತಿರುತ್ತಾಳೆ ಈ ಭೂತಾಯಿ. ಹಾಗೆ ಗಂಡನ ಮನೆಯಲ್ಲಿ ಹೆಣ್ಣಿನ ಬಾಳು ಸದಾ ಹಚ್ಚ ಹಸುರಾಗಲಿ ಎನ್ನುವ ಉದ್ದೇಶದಿಂದ ಕೈಗೆ ಬಳೆಯನ್ನು ಧರಿಸುತ್ತಾರೆ. ಇನ್ನು 5ನೆಯ ಮುತ್ತು, ಕಾಲಲ್ಲಿರುವ ಕಾಲುಂಗುರ. ಕಾವೇರಿ, ಇದು ಅತ್ಯಂತ ಕಾಲುಂಗುರ ಅಲ್ಲ, ಈ ಹಳ್ಳಿಯ ಹುಲಿ ಕೊಟ್ಟ ಬೆಳ್ಳಿಯ ಕಾಲುಂಗುರ. ತವರ ಮನೆಯಲ್ಲಿ ಅಣ್ಣ ತಮ್ಮಂದಿರೊಂದಿಗೆ, ಅಕ್ಕ ತಂಗಿಯರೊಂದಿಗೆ, ವಾರಿಗೆ ಗೆಳತಿಯರೊಂದಿಗೆ, ಸ್ವಚ್ಛಂದವಾಗಿ ಗಂಡನ ಮನೆಯಲ್ಲಿ ಅತ್ತೆ ಮಾವ ಗಂಡನ ಆಜ್ಞೆಯನ್ನು ಮೀರಿ ಮಸ್ತಲ ದಾಟಿ ಹೋಗಬಾರದೆಂದು ಕಾಲುಂಗುರ ಧರಿಸುತ್ತಾರೆ. ಇದೇ ಈ ನಮ್ಮ ಭಾರತ ಮಾತೆಯರ ಸನಾತನ ಸಂಪ್ರದಾಯ, ಇದೇ ಈ ನಮ್ಮ ಹಿಂದೂ ಸಂಸ್ಕೃತಿ. ನಿಮ್ಮಷ್ಟು ತಿಳಿದವಳು ನಾನಲ್ಲ. ನಮ್ಮ ಭಾರತೀಯ ಸನಾತನ ಸಂಪ್ರದಾಯದ ಕುರಿತು ಎಷ್ಟು ತಿಳಿದುಕೊಂಡ್ರೂ ಕಡಿಮೆನೆ. ಕ್ರಾಂತಿ, ಕ್ರೂರಿನ ನನ್ನ ರುದ್ರಯ್ಯನ ಬಂಧನದಿಂದ ನನ್ನನ್ನು ಬಹುಬೇಗನೆ ಬಿಡಿಸಿ ಎನ್ನುವುದೇ ನನ್ನ ಕೋರಿಕೆ. ನಿಮ್ಮ ಪ್ರೀತಿಯ ಪಲ್ಲಕ್ಕಿಯಲ್ಲಿ ಸದಾ ನಿಮ್ಮ ತೋಳ್ದಿಂಬಿನ ಮೇಲೆ ಮಲಗಿ ನಿದ್ರಿಸಬೇಕೆನ್ನುವುದೇ ನನ್ನ ಆಸೆ. ಈ ನನ್ನ ಆಸೆಯನ್ನು ಯಾವಾಗ ಈಡೇರಿಸ್ತೀರಿ ಅಂತ ಕೇಳಬಹುದಾ? ಕಾವೇರಿ, ಪ್ರೀತಿ ಎನ್ನುವುದು ಬರೀ ಬಾಯಿಂದ, ಕಣ್ಣಿನಿಂದ, ಮೂಗಿನಿಂದ ಹುಟ್ಟುವುದಿಲ್ಲ. ಅದು ಹೃದಯದಿಂದ ಹುಟ್ಟುವ ಆಶಾಕಿರಣ. ನೋಡು ಕಾವೇರಿ, ನಮ್ಮ ಪ್ರೀತಿ ಆ ಸೂರ್ಯ ಚಂದ್ರಷ್ಟ ಸತ್ಯ ಇರುವಾಗ ಹೆದರದಿರು. ಆದಷ್ಟು ಬೇಗನೆ ನಿನ್ನ ಅಣ್ಣನ ಅಟ್ಟಹಾಸವನ್ನು ಬಗ್ಗು ಪಡೆದು ನಿನ್ನನ್ನು ನನ್ನ ಅರಮನೆಯ ಅರಸಿಯನ್ನಾಗೇ ಮಾಡಿಕೊಳ್ಳುತ್ತೇನೆ. ಆದರೆ ಅಂತ ಅಪಸ್ವರ ಬೇಡ ನನ್ನ ರಾಜ. ನಮ್ಮಿಬ್ಬರ ಮನಸ್ಸು ಒಂದಾಗಿವೆ ಅಂದ ಮೇಲೆ ನಮ್ಮ ಅಣ್ಣನಷ್ಟೇ ಅಲ್ಲ, ಆ ಹರಿಹರ ಬ್ರಹ್ಮನಿಂದಲೂ ನಮ್ಮಿಬ್ಬರ ಸಂಬಂಧ ಮುರಿಯಲು ಸಾಧ್ಯವಿಲ್ಲ. ಹಾಗಾದರೆ ಇದೇ ಈ ಸುಂದರವಾದ ಸಮಯದಲ್ಲಿ ನಿನ್ನ ಸುಮಧುರ ಕಂಠದಿಂದ ಒಂದು ಖಂಡಿತ. ಪ್ರೇಮ ಗಂಗಾ ಅಂತರಂಗ ಅಂತರಂಗ ಪ್ರೇಮ ಗಂಗಾ ಭಾವ ಸಂಧಾನ ಸಂಪೂರ್ಣ ಈಗ ಚಂದನ ಚಂದನ ಚಂದ್ರಕ್ಕಿಂತಾದ ಬಾಳಲ್ಲ ನಂದನ. ಚಂದ್ರಕ್ಕಿಂತಾದ ಬಾಳಲ್ಲ ನಂದನ ಪ್ರೇಮ ಗಂಗಾ ಅಂತರಂಗ. ವಿರಹ ವಿರಹ ಎನ್ನುವ ಹೃದಯ ನೀನಾಗಿರೆ ನೀನು ದೂರಾಗಿರೆ ಪ್ರೇಮದ ಸಂದು ನಿನ್ನ ಜೊತೆ ರಣ್ಣ, ಮುಗುತಿ ಹೇಗಿದೆ?
ಎಲ್ಲಿದೆ ಮೂಗುತಿ? ಮೂಗಿನಲ್ಲಿ ಚೆನ್ನಾಗಿದೆ. ಪ್ರೇಮ ಗಂಗಾ ಅಂತರಂಗ ಅಂತರಂಗ ಪ್ರೇಮ ಗಂಗಾ ಭಾವ ಸಂಗಾನ ಸಂಸ್ಕೃರ ಈಗ ಚಂದನ ಚಂದನ ಚಂದ ಕಿಲ್ಕಾದ ಬಾಳೆಲ್ಲ ನಂದನ ಚಂದನ ಚಂದನ ಚಂದ ಕಿಲ್ಕಾದ ಬಾಳೆಲ್ಲ ನಂದನ. ಭದ್ರಾ ಕಪಿಲ ನೀನಾಗುವೆ ನೀನು ಹಾಡಾಗುವೆ ಓ ಪ್ರೇಮದ ಬಿಡುವೆ ಎಲ್ಲಾರ ದಿನ ಲಾಲ 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 ಮೂಗುತಿ ಏನಾದರೂ ಕಳೆಯುತ್ತಾ? ತಂದು ಕೊಟ್ಟಿದ್ರಲ್ಲ ಮತ್ತೆ ನೀವು, ಅದು ಕಳೀತದ. ಮತ್ತೆ ನಾನೇ ಕೊಟ್ಟಿದ್ದು, ನಾನು ತಂದು ಕೊಟ್ಟಿದ್ದು.